ಓಂ ಶಾಂತಿ. ದಿನಾಂಕ ಆಗಿದೆ 23/9/2025. ಪ್ರತಿ ಮಾತಿನಲ್ಲಿ ಯೋಗ ಬಲದಿಂದ ಕೆಲಸವನ್ನು ತೆಗೆದುಕೊಳ್ಳಿ. ತಂದೆಯೊಂದಿಗೆ ಏನನ್ನೂ ಕೇಳುವ ಮಾತಿಲ್ಲ. ನೀವು ಈಶ್ವರ್ಯ ಸಂತಾನರಾಗಿದ್ದೀರಿ. ಆದ್ದರಿಂದ ಯಾವುದೇ ಆಸುರಿ ಕಾರ್ಯವನ್ನು ಮಾಡಬೇಡಿ. ಯೋಗ ಬಲದಿಂದಲೇ ಇಡೀ ಸೃಷ್ಟಿಯು ಪಾವನವಾಗುತ್ತದೆ. ಆದ್ದರಿಂದ ಪಾವನರಾಗಲು ಹಾಗೂ ಭೋಜನವನ್ನು ಶುದ್ಧ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿರಿ. ಯುಕ್ತಿಯಿಂದ ನಡೆಯಿರಿ. ನಮ್ರತೆಯಿಂದ ವ್ಯವಹಾರ ಮಾಡಿ. ನಾವು ಈಶ್ವರ್ಯ ಸಂತಾನರಾಗಿದ್ದೇವೆ. ಅವರು ಎಲ್ಲರ ತಂದೆಯಾಗಿದ್ದಾರೆ. ಎಲ್ಲರಿಗಾಗಿ ಒಂದೇ ಶಿಕ್ಷಣವನ್ನು ಕೊಡುತ್ತಾರೆ. ಮಕ್ಕಳೇ, ಸ್ವರ್ಗದ ಮಾಲೀಕರಾಗಬೇಕೆಂದು ತಂದೆಯು ಶಿಕ್ಷಣ ಕೊಡುತ್ತಾರೆ. ಪ್ರತಿಯೊಬ್ಬರ ಪುರುಷಾರ್ಥದನುಸಾರ ಪದವಿ ಇರುತ್ತದೆ. ಮಕ್ಕಳು ಪುರುಷಾರ್ಥ ಮಾಡಬೇಕು ಮತ್ತು ಪ್ರಾರಬ್ಧವನ್ನೂ ಸಹ ಮಕ್ಕಳೇ ಪಡೆಯಬೇಕಾಗಿದೆ. ಯಾರೊಬ್ಬರೂ ಪುಣ್ಯಾತ್ಮನಿಲ್ಲ. ಎಲ್ಲರೂ ಪಾಪಾತ್ಮರಾಗಿದ್ದಾರೆ. ಪುಣ್ಯ ಮಾಡಿದರೆ ತಾನೇ ಪುಣ್ಯಾತ್ಮರಾಗುವರು. ಸತ್ಯಯುಗದಲ್ಲಿಯೇ ಪುಣ್ಯಾತ್ಮರಿರುತ್ತಾರೆ. ಈ ತಂದೆಯು ಇಷ್ಟು ಪ್ರಿಯರಾಗಿದ್ದಾರೆ. ಇವರ ಮೇಲೆ ಜೀವಿಸಿದಂತೆಯೇ ಬಲಿಹಾರವಾಗಬೇಕೆಂದು ಹೇಳುತ್ತಾರೆ. ಏಕೆಂದರೆ ತಂದೆಯು ಪತಿಯರ ಪತಿ, ತಂದೆಯರ ತಂದೆ ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ. ಆರಂಭದಲ್ಲಿ ಮಕ್ಕಳಿಗೆ ಕಾಯಿಲೆ ಬಂದಾಗ ತಂದೆಯೇ ಸ್ವಯಂ ಅವರ ಸೇವೆ ಮಾಡುತ್ತಿದ್ದರು. ಅಹಂಕಾರವೇನೂ ಇರಲಿಲ್ಲ. ಬಾಗ್ದಾದ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ಇವರು ಪಾರಲೌಕಿಕ ತಂದೆಯಾಗಿದ್ದಾರೆ. ನಿಮ್ಮನ್ನು ಬೇಹದ್ದಿನ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ. ಮಕ್ಕಳೇ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಹೇಗೆ ನಶೆಯ ಪದಾರ್ಥಗಳನ್ನು ಖುಷಿಯಲ್ಲಿ ತರುತ್ತವೆ, ವಿಕಾರವೂ ಹಾಗೆಯೇ. ಇಲ್ಲಿ ಬಹಳ ಪರಿಶ್ರಮವಿದೆ. ಯೋಗ ಬಲವಿಲ್ಲದೆ ಯಾವುದೇ ಕರ್ಮೇಂದ್ರಿಯವನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಸ್ವಧರ್ಮವು ಶಾಂತಿಯಾಗಿದೆ. ನೀವು ಶರೀರದಿಂದ ಕರ್ಮ ಮಾಡುತ್ತೀರಿ. ಎಲ್ಲಿಯವರೆಗೆ ನೀವು ಶರೀರ ಧಾರಣೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮವು ಶಾಂತವಾಗಿರುತ್ತದೆ. ಮತ್ತೆ ಎಲ್ಲಿಗೋ ಹೋಗಿ ಪ್ರವೇಶ ಮಾಡುತ್ತದೆ. ಬಾಬಾ ತಮ್ಮಿಂದ ಏನು ಸಿಗುತ್ತದೆ ಎಂಬ ಪ್ರಶ್ನೆಯೇ ಇಲ್ಲ. ತಾವಂತೂ ಸ್ವರ್ಗದ ರಚಯಿತನಾಗಿದ್ದೀರಿ. ಅಂದ ಮೇಲೆ ಅವಶ್ಯವಾಗಿ ತಮ್ಮಿಂದ ಸ್ವರ್ಗದ ರಾಜ್ಯಭಾಗವೇ ಸಿಗುವುದು. ಈ ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಾರೆ. ಈ ಚಕ್ರ ಇತ್ಯಾದಿಯನ್ನು ವಾಸ್ತವದಲ್ಲಿ ವಿಷ್ಣುವಿಗಿಲ್ಲ. ಇವು ನಾವು ಬ್ರಾಹ್ಮಣರ ಅಲಂಕಾರಗಳಾಗಿವೆ. ತಂದೆಯು ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡಲು ಪುನಃ ಬಂದಿದ್ದಾರೆ. ಅಂದ ಮೇಲೆ ಇದನ್ನು ತಿರಸ್ಕರಿಸಬಾರದು. ವಿಶ್ವದ ರಾಜ್ಯಭಾಗ್ಯವನ್ನು ತಿರಸ್ಕರಿಸಿದರೆ ಸಮಾಪ್ತಿ. ಒಬ್ಬರ ಪಾತ್ರವು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ನೀವು ಪುನಃ ಇದೇ ನಾಮರೂಪದಲ್ಲಿ ಬಂದು ಇದೇ ಸಮಯದಲ್ಲಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವ ಪುರುಷಾರ್ಥ ಮಾಡುತ್ತೀರಿ. ಹೇಗೆ ತಂದೆಯು ಮಕ್ಕಳ ಸೇವೆ ಮಾಡುತ್ತಾರೆ, ಯಾವುದೇ ಅಹಂಕಾರವಿಲ್ಲ. ಇದೇ ರೀತಿ ತಂದೆಯನ್ನು ಅನುಸರಿಸಬೇಕಾಗಿದೆ. ತಂದೆಯರ ತಂದೆ, ಪತಿಯರ ಪತಿ ಯಾರು ಎಲ್ಲರಿಗಿಂತ ಶ್ರೇಷ್ಠ ಪ್ರಿಯರಾಗಿದ್ದಾರೆಯೋ ಅವರ ಮೇಲೆ ಜೀವಿಸಿದಂತೆಯೇ ಬಲಿಹಾರಿಯಾಗಬೇಕಾಗಿದೆ. ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಬೇಕು. ಮರೆವಿನಿಂದಲೂ ಸಹ ಎಂದೂ ತಂದೆಯನ್ನು ಮರೆತು ಉಲ್ಟಾ ಕರ್ಮವನ್ನು ಮಾಡಬಾರದು. ತಂದೆಯ ಶ್ರೀಮತದಂತೆ ನಡೆದು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯಬೇಕಾಗಿದೆ. ಖುಷಿಗಳ ಅಕೂಟ ಖಜಾನೆಯಿಂದ ಭರ್ಪೂರ್ ಸದಾ ನಿಶ್ಚಿಂತ ಚಕ್ರವರ್ತಿ ಭವ. ಖುಷಿಗಳ ಸಾಗರನ ಮೂಲಕ ಪ್ರತಿದಿನ ಖುಷಿಯ ಅಕೂಟ ಖಜಾನೆ ಸಿಗುತ್ತಿರುವುದು. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಖುಷಿ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ಏನಾಗುವುದೋ ಒಳ್ಳೆಯದೇ ಆಗುವುದು. ಬ್ರಾಹ್ಮಣರಿಗೆ ಎಲ್ಲವೂ ಒಳ್ಳೆಯದೇ, ಯಾವುದೂ ಸಹ ಕೆಟ್ಟದಲ್ಲ. ನಿಮ್ಮ ಬಳಿ ಇಲ್ಲ. ಇಂತಹ ಬಾದ್ಶಾ ಇದೆ. ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈ ಸಂಸಾರಕ್ಕೆ ಒಂದು ಅಲೌಕಿಕ ಆಟ ಮತ್ತು ಪರಿಸ್ಥಿತಿಗಳನ್ನು ಆಟದ ಗೊಂಬೆ ಎಂದು ತಿಳಿದು ನಡೆಯಿರಿ. ಆಗ ಎಂದೂ ನಿರಾಶೆಯಾಗುವುದಿಲ್ಲ. ಜ್ವಾಲಾ ಸ್ವರೂಪ ಅರ್ಥಾತ್ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಇದೇ ಪುರುಷಾರ್ಥದಲ್ಲಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.